ಅದಾದ್ಮೇಲೆ ನಮಗೆ ದೊಡ್ಡ ಸಮಸ್ಯೆ ಏನು ಗೊತ್ತುಂಟ. ಈಗ ಇದು ಭಾರಿ ಮಹತ್ವದ ಒಂದು ವಿಷಯ ಆಚಾರ್ಯ ಹೇಳ್ತಾರೆ. ಇದೆಲ್ಲ ಆಯ್ತು. ಈಗ ಭಗವಂತನ ಕಡೆಗೆ ಸಾಗುವ ಜೀವ, ಇದು ಅನುಸಂಧಾನ ಯಾಕೆ ಬೇಕು ಅಂತಂದ್ರೆ, ಎರಡು ವಿಧವಾದ ಜೀವ ಸ್ವಭಾವ ಇರೋದ್ರಿಂದ ನಾವು ಪ್ರಪಂಚದಲ್ಲಿ ಯಾರ ಜೊತೆಗೆ ಹೇಗೆ ನಡ್ಕೊಳ್ಬೇಕು ಅನ್ನುವಂಥ ಎಚ್ಚರ ಎಷ್ಟೋ ಗೊತ್ತಾಗುತ್ತೆ. ಅಂದರೆ ಎಷ್ಟೋ ಸಂದರ್ಭಗಳಲ್ಲಿ ಭಗವಂತನನ್ನು ದ್ವೇಷಿಸುವ ಸ್ವಭಾವವನ್ನು ನಾವು ಎಲ್ಲ ಕಾಲದ ಜನರು ಕಂಡಿದ್ದಾರೆ, ನಮ್ಮ ಕಾಲದಲ್ಲಿ ನಾವು ಕಾಣುತ್ತೇವೆ. ಹಿಂದೆ ಅವರನ್ನು ದೈತ್ಯರು ಹಸುರು ಅಂತ ಹೇಳ್ತಾರೆ. ಇವಾಗ ದೈತ್ಯರು ಹಸುರು ಒಂದು ಪ್ರತ್ಯೇಕ ವರ್ಗ ಇಲ್ಲ, ಮನುಷ್ಯರು ಸೇರಿಬಿಟ್ಟಿದ್ದಾರೆ. ಅದರಿಂದ ಏನಾಗುತ್ತೆ ಅಂದ್ರೆ, ಮನುಷ್ಯರಲ್ಲಿ ದೈತ್ಯರು ಹಸುರರು ಮನುಷ್ಯರು ದೇವಾಂಶದ ಸಂಭೂತರು ಎಲ್ಲ ಇರ್ತಾರೆ, ಮನುಷ್ಯರೇ ಇರ್ತಾರೆ. ಅವರು ದೈತ್ಯರು ಅಂತ ಹೇಳಿ ಏನೋ ಮೀಸೆ, ಮೂರು ಕಣ್ಣು, ದಾರೆ, ಕೋರೆ ದಾರೆ ಏನು ಇರೋದಿಲ್ಲ, ಎಲ್ಲ ಮನುಷ್ಯರಾಗೇ ಇರ್ತಾರೆ. ಅದರಿಂದ ಯಾರು ದೇವತೆಗಳು, ಯಾರು ಮನುಷ್ಯರು, ಯಾರು ದೈತ್ಯರು ಅನ್ನೋದನ್ನ ನಾವು ಅವರ ನಡೆಯಿಂದ ತಿಳ್ಕೊಳ್ಬೇಕು. ಯಾವುದೇ ಒಂದು ಬೇರೆ ರೀತಿಯಿಂದ ಯಾವುದೋ ಜನಾಂಗ, ದೈತ್ಯ ಜನಾಂಗ, ಹಸುರು ಜನಾಂಗ ಅಂತಿಲ್ಲ. ಅದನ್ನ ವಿಶ್ವಸುತ್ತೇನೆ. ನಾವು ಹಸುರು ಯಾರು? ಹಸುರು ನಮ್ಮ ಅಕ್ಕಪಕ್ಕದ ಮನೆಯಲ್ಲಿರ್ಬೋದು, ನಮ್ಮ ಮನೆಯಲ್ಲಿರ್ಬೋದು, ನಾವೇ ಇರ್ಬೋದು. ಅದನ್ನು ನಾವು ಅನಾಲಿಸಿಸ್ ಮಾಡಬೇಕಾಗತ್ತೆ. ಅದು ಯಾರು ಅನ್ನೋದನ್ನು ನಾವು ಅನಾಲಿಸ್ ಮಾಡಬೇಕಾಗತ್ತೆ. ಇದನ್ನೆಲ್ಲ ವಿಶ್ಲೇಷಣೆ ಮಾಡಿಕೊಂಡು ಯಾವುದು ಅಸುರ ಸ್ವಭಾವ, ಯಾವುದು ದೇವ ಸ್ವಭಾವ ತಿಳ್ಕೊಂಡು ಏನ್ ಮಾಡಬೇಕು ಅಂದ್ರೆ, ಅಸುರ ಸ್ವಭಾವ ಇದ್ದವರ ಹತ್ರ ಜಗಳ ಮಾಡೋದಲ್ಲ, ಆದಷ್ಟು ಅವಾಯ್ಡ್ ಮಾಡೋದು. ಯಾಕಂದ್ರೆ ಅದನ್ನು ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್ಡ್. ಅಸುರ ಸ್ವಭಾವದ ಜೊತೆಗೆ ಬೆಳೆದರೆ ಆ ಪ್ರಭಾವ ನಮಗೆ ನಾವು ಒಂದು ಲಕ್ಷಕ್ಕೆ ಸಾತ್ವಿಕರಾಗಿದ್ದರೂ ಕೂಡ ಒಂದು ಲೈಫ್ ವೆಸ್ಟ್ ಆಗ್ಬಿಡುತ್ತೆ ಅಸುರ ಸ್ವಭಾವ. ಮತ್ತೆ ಪುನಃ ಮೂಲ ಸ್ವಭಾವ ಹೋಗ್ತಾರೆ. ಒಂದು ಅಸುರ ಸ್ವಭಾವ ಜೊತೆಗೆ ಇದು ಬಿಟ್ಟರೆ ಒಂದು ಜನ್ಮ ಅದೇ ಸ್ವಭಾವದ ಪ್ರಭಾವ. ಅದರಿಂದ ಆದಷ್ಟು ನಿನ್ನ ನಡೆಯನ್ನು, ನಿನ್ನ ಅನುಷ್ಠಾನವನ್ನು ಶುದ್ಧವಾಗಿಟ್ಟುಕೊಳ್ಳುವುದಕ್ಕೋಸ್ಕರ ಆಸುರ ಸ್ವಭಾವದವರಿಂದ ಆದಷ್ಟು ದೂರ ಇರುವಂತ ಶರಣನೆ ಅಷ್ಟೇ. ಅವ್ರ ತರ ಜಗಳ ಮಾಡೋದಲ್ಲ, ವಾದ ಮಾಡೋದಲ್ಲ, ಏನಲ್ಲ, ಆದಷ್ಟು ಅವರನ್ನು ದೂರ ಇರುವಂತ. ಅದನ್ನೇ ಮೈತ್ರಿ, ಕರುಣಾ, ಮುದಿತತಾ, ಉಪೇಕ್ಷಾ, ಅವರನ್ನ ಉಪೇಕ್ಷೆ. ಅವರವರ ಸ್ವಭಾವ ಅವರವರು. ನಾವೇನು ಜಗತ್ತನ್ನು ತಿದ್ದಿಗೆ ಬಂದವರಲ್ಲ. ಮತ್ತೆ ನಾವು ಆದಷ್ಟು ಸ್ವಚ್ಛವಾಗಿರಬೇಕು. ನಮ್ಗೆ ಅವ್ರು ಹಿಂದಿಬೇಡಪ್ಪ ನಮ್ಗೆ ಅವ್ರನ್ನ ಹೀಗೆ ಇದನ್ನು ತಿಳ್ಕೊಂಡು ನಾವು ಆದಷ್ಟು ಆ ಪ್ರಭಾವಕ್ಕೆ ಒಳಗಾಗದಂತೆ ಬದುಕುವುದಕ್ಕೋಸ್ಕರ ಅಸುರ ಅಂದ್ರೆ ರಾಜಸ ಸ್ವಭಾವ, ತಾಮಸ ಸ್ವಭಾವ ಇದ್ದಲ್ಲಿ ಅಂಥ ವಾತಾವರಣದಿಂದ ನಾವು ದೂರ ಇರಬೇಕು. ಅದಕ್ಕೋಸ್ಕರ ಈ ತಿಳುವಳಿಕೆ ಇರಬೇಕು. ಸಹಜವಾಗಿ ಜೀವನದಲ್ಲಿ ಮೂರು ನಡೆ ಇದೆ. ವಿಷ್ಣು ಭಕ್ತಿ ಬರುವ ದೈವ, ಅದಕ್ಕೆ ಮಾನದಂಡ ಏನು ಅಂದ್ರೆ ಸಾಮಾನ್ಯವಾಗಿ ಇದನ್ನು ನಾವು ಪೂರ್ತಿ ತಿಳ್ಕೊಳ್ಳಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಇದನ್ನು ವಿಷ್ಣು ಭಕ್ತಿ ಅಂತಂದ್ರೆ ಇದನ್ನು ವಿಷ್ಣು ಭಕ್ತಿ ಅನ್ನೋದು ಪರಿಸರದ ಪ್ರಭಾವದಿಂದ ಅಸುರರಿಗೂ ಹೇಗೆ ಅಸುರ ಸ್ವಭಾವದವರ ಸಹವಾಸದಿಂದ ನಾವು ಕೆಡಬಹುದು ಅಂತ ಹೇಳಿದ್ರು, ಹಾಗೆಯೇ ಸಾತ್ವಿಕ ಸ್ವಭಾವದವರ ಒಟ್ಟಿಗೆ ಸೇರಿದರೆ ಆಸುರ ಸ್ವಭಾವದವರಿಗೂ ವಿಷ್ಣು ಭಕ್ತಿ ಬರಬಹುದು. ಅದು ಪ್ರಭಾವ, ಸ್ವಭಾವ ಅಲ್ಲ. ಒಂದು ಜನ್ಮದಲ್ಲಿ ಅವರು ವೈಷ್ಣವ. ಅದರಿಂದ ವಿಷ್ಣು ಭಕ್ತಿ ಎನ್ನುವುದು ಜೀವದ ಸ್ವಭಾವವೋ ಜೀವದ ಪ್ರಭಾವವೋ ಅನ್ನೋದನ್ನು ಗಮನಿಸಬೇಕು. ಅದೇ ವಿಷ್ಣು ಭಕ್ತಿ ಪರ ಅಂದ್ರೆ ಅದು ಪರ ಅಂದ್ರೆ ಸರ್ವಶ್ರೇಷ್ಠವಾದ ಗುರಿ, ಕೊನೆಯ ತನಕ ಉಳಿಯುವಂತಹದ್ದೋ ಟೆಂಪರರಿ ಅಂದ್ರೆ ಅದು ಸ್ವಭಾವವೋ ಆವೇಶವೋ. ವಿಷ್ಣು ಭಕ್ತಿ ಅನ್ನೋದು ಜೀವ ಸ್ವಭಾವವೋ ಅದು ಆವೇಶವೋ ಅನ್ನೋದನ್ನು ಗಮನಿಸಬೇಕು. ಅದು ಯಾಕೆಂದ್ರೆ ಆವೇಶ ಆಗಿ ವಿಷ್ಣು ಭಕ್ತಿ ಅದನ್ನು ಸ್ವಲ್ಪ ಕಷ್ಟ, ಸುಲಭ ಅಲ್ಲ. ಏನು ಒಂದು ಜನ್ಮದಲ್ಲಿ ನಮಗೆ ಅನೇಕ ಪ್ರಭಾವಗಳಿಂದ ನಾವು ವೈಷ್ಣವರ ಮನೆಯಲ್ಲಿ ಹುಟ್ಟಿಬಿಟ್ರೆ ಅದು ಸಹಜವಾಗಿ ತಂದೆ ತಾಯಿ ಮನೆಯಲ್ಲಿ ಇರತಕ್ಕಂಥದ್ದು ನಮಗೆ ಬಂದುಬಿಡ್ತದೆ. ಆಗ ನಾವೇನು ತಿಳ್ಕೊಳ್ತೇವೆ, ನಮ್ಮ ಜೀವ ಸ್ವಭಾವ ವಿಷ್ಣು ಭಕ್ತಿ ಅದು ಜೀನ್ಸ್ನಿಂದ ಬಂದದ್ದು, ಅದು ಜೀವಕ್ಕೆ ಅಂಟುಕೊಳ್ಳದೇ ಇದೆ. ಅದು ಬರೇ ವೈಷ್ಣವರ ಮನೆಯಲ್ಲಿ ಹುಟ್ಟಿದ ಆವೇಶ ಇರ್ಬೋದು, ಗೊತ್ತಾಗುವುದಿಲ್ಲ ಇವೆಲ್ಲ. ಅಥವಾ ವೈಷ್ಣವರ ಒಡನಾಟ, ಯಾವಾಗಲೂ ವೈಷ್ಣವರೊಟ್ಟಿಗೆ ಇರೋದು, ವೈಷ್ಣವ ಪುರಾಣಗಳನ್ನು ಕೇಳೋದು, ವೈಷ್ಣವ ಮಠಾಧೀಶರು ಸ್ವಾಮಿಗಳು ಅವರೊಟ್ಟಿಗೆ ಓಡಾಡ್ತಾ ಇರೋದು, ಅವರ ಪ್ರವಚನ ಕೇಳಿ ನಾವು ವೈಷ್ಣವರು ಭ್ರಮ ಬಂದಿರ್ಬೋದು. ಜೀವ ಸ್ವಭಾವ ವೈಷ್ಣವ ಹೌದು ಅಲ್ಲ ಗೊತ್ತಾಗೋದು. ಅಂದ ವಿಷ್ಣು ಭಕ್ತಿ ಪರ ಯಾರು ಅಲ್ಲ, ಯಾರು ಹೌದು ತಿಳಿಯೋದು ತೀರ ಸುಲಭ ಅಲ್ಲ. ಆದರೂ ಇದು ಮಾನದಂಡ ಹೌದು. ಅದು ಆದಷ್ಟು ಪರೀಕ್ಷೆ ಮಾಡಬೇಕು. ಅಂದ್ರೆ ಆವೇಶ ಆಗಿದ್ದರೆ ಎಲ್ಲೋ ಒಂದು ಕಡೆ ಅದು ಗೊತ್ತಾಗ್ತದೆ. ಅವನಿಗೆ ಆವೇಶ ಆಗಿದ್ರೆ ಇನ್ನೊಂದು ಕಡೆಯಲ್ಲೋ ವಿಷ್ಣು ಭಕ್ತಿಗೆ ವಿರುದ್ಧವಾಗಿರತಕ್ಕಂಥ ಒಂದು ಪ್ರಸಂಗ ನಡೆದಾಗ ಅದನ್ನು ಎಂಜಾಯ್ ಮಾಡಬಲ್ಲ ಅವನು. ಇದು ಆವೇಶ, ಅದನ್ನು ಅಷ್ಟೇ ಆವೇಶದಿಂದ ಖುಷಿಯಾಗಿ ಎಂಜಾಯ್ ಮಾಡಬಲ್ಲ. ಅದನ್ನು ಯಾವ ವಿಷ್ಣುವಿಗೆ ಸಂಬಂಧಪಟ್ಟ ಅದಕ್ಕೆ ವಿರುದ್ಧವಾದ ಯಾವ ಮಾತು ಕೂಡ ಅದನ್ನ ಅವನಿಗೆ ತಡ್ಕೊಳ್ಳಿಕ್ಕೆ ಆಗದಷ್ಟು ವೇದನೆ ಆಗುತ್ತೋ ಯಾವ ಜೀವಕ್ಕೆ ಅಂತರಂಗದಲ್ಲಿ. ಆಮೇಲೆ ವಿಷ್ಣುವಿನ ವಿಷಯವನ್ನು ಆಡುವಾಗ
ಅವನಿಗೆ ಆ ಭಾವುಕತೆಯನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ವೋ, ಅದರಲ್ಲಿಯೂ ಕೂಡ ಬಹಳ ಸಮಸ್ಯೆ ಉಂಟು. ಭಾಗವತಲ್ಲಿ ಹೇಳ್ತಾರೆ, ಭಗವಂತನ ಬಗ್ಗೆ ಹೇಳುವಾಗ ಅವನು ತನ್ಮಯನಾಗಲು ಅವನಿಗೆ ಹೇಳಲಿಕ್ಕೆ ಬರಬಾರದು, ಗಂಟಲು ಕಟ್ಟಬೇಕು, ಕಣ್ಣಿನಲ್ಲಿ ನೀರು ಬರಬೇಕು, ಅವನು ಆ ತನ್ಮಯತೆಯಿಂದ ಮಾತಾಡದಂತಹ ಮೂಕತೆ ಬಂದುಬಿಡಬೇಕು. ಅಷ್ಟು ತನ್ಮಯತೆ ಬಂದರೆ ಅವನು ಒಳಗಿನಿಂದ ವಿಷ್ಣು ಭಕ್ತ ಅಂತ ಅರ್ಥ ಅಂತ. ಗಾಯತಿ ಹಸತಿ ಉಚ್ಚೈ ರೋದಿತಿ, ನಗುತ್ತಾನೆ, ಅಳುತ್ತಾನೆ, ಕುಣಿತಾನೆ, ಯಾರು ಇದ್ದಾರೆ ಯಾರು ಇಲ್ಲ ಅನ್ನೋ ಎಚ್ಚರ ಇಲ್ಲದೆ ತನ್ಮಯತೆ ಬಂದುಬಿಡ್ತದೆ. ಇದು ವಿಷ್ಣು ಭಕ್ತಿಯ ಲಕ್ಷಣ ಅಂತ ಭಾಗವತದಲ್ಲಿ ಹೇಳ್ತಾರೆ. ಅಲ್ಲಿಗೂ ಆಚಾರ್ಯರು ಬಿಡುವುದಿಲ್ಲ. ಆಚಾರ್ಯರು ಹೇಳ್ತಾರೆ, ವಿಷ್ಣು ಭಕ್ತಿಯ ಲಕ್ಷಣ ಇದು ಬಾಹ್ಯ ಲಕ್ಷಣ ಆಯಿತು, ಇಷ್ಟೇ ಅಲ್ಲ ಅಂತಾರೆ. ಯಾಕೆಂದ್ರೆ ನಾನು ವೈಷ್ಣವ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ನಾಟಕನೂ ಮಾಡ್ಬೋದು. ಹೀಗೆ ಅಯ್ಯೋ ಅಳುವುದೇನು, ಸಿನಿಮಾದಲ್ಲಿ ಅಳುವುದಿಲ್ಲೇನೋ, ಅಳುವುದೇನು, ನಗುವುದೇನು, ದೇವರು ಕಾಲ ಹಿಡ್ಕೊಂಡು ಕುಣಿಯೋದೇನು, ನಿಮ್ಗೇನು ಕಾಣುತ್ತೆ? ಆಹಾ ಎಂಥ ಭಕ್ತರಪ್ಪ ಇವ್ರಿಗೇನು ವಿಷ್ಣು ವಿಷಯ ತೆಗೆದಾಗ ನೀರು ಬರುತ್ತೆ, ವಿಷ್ಣು ಅಂತಂದಾಗ ನಗುತ್ತಾರೆ, ಕುಣಿತಾರೆ, ಹಾಡ್ತಾರೆ, ಪರಮವೈಷ್ಣವರು ಅಂತ ನಾನು ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೋಸ್ಕರ ಹೊರಗಿನದ್ದನ್ನು ನಾಟಕ ಮಾಡಬಹುದು. ಅದರಿಂದ ಬರಿಯ ಹೊರಗಿನ ಲಕ್ಷಣವೇ ಕೊನೆಯ ಮಾನದಂಡ ಅಲ್ಲ ಅಂತಾರೆ ಆಚಾರ್ಯ. ಅದರಿಂದ ಒಳಗಿನಿಂದ ಸ್ಥಿರ ಭಕ್ತಿ ಇದ್ದು ಇದು ಇಲ್ಲದೆದ್ದು ನಡೀತದೆ, ಅದು ಇದ್ದು ಇದು ಇಲ್ಲದೆದ್ದು ನಡೀತದೆ, ಇದು ಇದ್ದು ಅದು ಇಲ್ಲದೆದ್ದು ನಡೆಯುವುದಿಲ್ಲ ಅಂತಾರೆ. ಒಳಗಿನಿಂದ ಸ್ಥಿರವಾದ ವಿಷ್ಣು ನಿಷ್ಠೆ. ಅದರಿಂದ ಹೊರಗಿನ ಎಲ್ಲ ಮುಖಗಳಿಗಿಂತಲೂ ಅಂತರ್ಮುಖತೆಯಲ್ಲಿ ಅವನು ಏನು ಅನ್ನೋದನ್ನು ಪರೀಕ್ಷೆ ಮಾಡು. ಒಳಗಿನಿಂದ ಅವನಿಗೆ ಆ ವೈಷ್ಣವ ಪ್ರಜ್ಞೆ ಅನ್ನೋದು ಗರ್ಭದಲ್ಲಿ ರೂಢವಾಗಿದ್ದರೆ ಅವನು ವಿಷ್ಣು ಭಕ್ತಿ ಪರ ಅಂತ. ಬಹಳ ಕಷ್ಟ. ಒಂದು ಜನ್ಮದ ಅವನ ಆವೇಶವನ್ನು ಗುರುತಿಸಬಹುದು. ಆ ಜೀವ ಸ್ವಭಾವ ನಿಜವಾಗಿ ಏನು ಅಂತ ಗುರುತಿಸುವುದು ಸ್ವಲ್ಪ ಕಷ್ಟ. ತುಂಬಾ ಮೇಲುನೋಟಕ್ಕೆ ತಿಳಿಯೋದಿಲ್ಲ. ಮೇಲ್ನೋಟಕ್ಕೆ ಇರೋದೆಲ್ಲ ಟೆಂಪರರಿ ಇರಬಹುದು, ಅದು ಶಾಶ್ವತವಾದ ಜೀವ ಸ್ವಭಾವ ಹೌದು ಅಲ್ಲೋ ಅಂತ ತಿಳಿಯೋದು ತುಂಬಾ ಕಾಲ ಜೊತೆಗಿದ್ದು ಅವನ ಒಡನಾಟದ ವಿಶೇಷವಾದ ಗುಣಗಳನ್ನು ಅರಿತಾಗ ಅಂತರಂಗದ ಸ್ವಭಾವಗಳನ್ನು ಎಷ್ಟೋ ಸಲ ನಾವು ತುಂಬಾ ಆತ್ಮೀಯರ ಜೊತೆಗೆ ನಮ್ಮನ್ನು ನಾವು ತೆರೆದುಕೊಳ್ತೇವೆ. ಆಗ ಎಲ್ಲೋ ಒಳಗಿನ ಆತ್ಮದ ದನಿ ಕೇಳಿಸ್ತದೆ. ಅಂಥ ಸಂದರ್ಭದಲ್ಲಿ ನಾವು ಗುರುತಿಸಬಹುದು. ಆದರೆ ಕೆಲವು ನಮ್ಮಲ್ಲಿ ಬಹಳ ಮಟ್ಟಿಗೆ ಕಾಣುವಂತಹದ್ದು ಆವೇಶಗಳು ಹೊತ್ತು ಜೀವ ಸ್ವಭಾವ. ಯಾಕಂದ್ರೆ ಜೀವ ಸ್ವಭಾವದಲ್ಲಿ ಆವೇಶಗಳು ಇರುವುದಿಲ್ಲ. ಅವನು ಕ್ವೈಟ್ ಆಗಿರ್ತಾನೆ, ಅವನಲ್ಲಿ ಸಹನೆ ಇರ್ತದೆ, ತಾಳ್ಮೆ ಇರ್ತದೆ. ಆ ಸಾಮಾನ್ಯವಾಗಿ ನಮ್ಮಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಅಂದ್ರೆ ಇತರ ಮತಗಳನ್ನ ಬೈಯುವುದರಲ್ಲಿ ಆವೇಶ, ಇದೆಲ್ಲ ವೈಷ್ಣವ ಧರ್ಮ ಅಲ್ಲ. ಇತರ ಮತಗಳನ್ನು ಬೈಯುವಾಗ ಖುಷಿಯಾಗುವುದು, ಅವರನ್ನು ಬೈದಷ್ಟು ಖುಷಿಯಾಗುವುದು, ಅವರನ್ನು ಎಷ್ಟು ಹೆಚ್ಚು ಬೈದೇವೋ ಅಷ್ಟು ಹತ್ತಿರ ಮೋಕ್ಷಕ್ಕೆ ಹೋಗ್ತೇವೆ ಅನ್ನುವ ಭ್ರಮೆಗೆ ಒಳಗಾಗುವುದು, ಇವೆಲ್ಲ ತಾಮಸ ಆವೇಶಗಳು ಹೊರತು ಇದು ವೈಷ್ಣವ ಧರ್ಮಗಳಲ್ಲ. ನಮ್ಮಲ್ಲಿ ವೈಷ್ಣವ ಧರ್ಮದ ಹೆಸರಿನಲ್ಲಿ ತಾಮಸ ಆವೇಶಗಳನ್ನು ಜನರ ತಲೆಗೆ ತುಂಬುತ್ತಾ ಇದ್ದಾರೆ. ಇವು ತಮೋಗುಣವನ್ನು ನಾವು ತಲೆಗೆ ತುಂಬುತ್ತಾ ಇದ್ದೇವೆ ಜನರಿಗೆ. ಅದು ಸಾತ್ವಿಕತೆಯಿಂದ ದೂರ ಮಾಡ್ತಾ ಇದ್ದೇವೆ ನಾವು ಜನರು. ಯಾವತ್ತೂ ಯಾರ ಬಗ್ಗೆಯೂ ದ್ವೇಷ, ಆದರೆ ದ್ವೇಷವೂ ಗುಣ ಹೌದು, ಯಾವುದಲ್ಲ. ಅಂದ್ರೆ ಭಗವಂತನನ್ನು ನಿರಾಕರಣೆ ಮಾಡತಕ್ಕ ಪ್ರವೃತ್ತಿಯನ್ನು ದ್ವೇಷ ಮಾಡೋದು ಗುಣವೇ. ಆದರೆ ಆ ದ್ವೇಷ ಯಾವ ರೀತಿ ಇರುತ್ತೆ? ಹೋಗಿ ಅವನು ಕತ್ತಿ ಹಿಡ್ಕೊಂಡು ಓಡಾಡೋದು, ಅವನ ಮುಖ ತೂಗುಳೋದು, ಬೈಯೋದು, ಬಾಯಿ ಬಂದಾಗ ಇದೆಲ್ಲ ದ್ವೇಷದ ವಿಧಾನವೇ ಬೇರೆ ಇರುತ್ತೆ. ಸಾತ್ವಿಕರ ದ್ವೇಷವೇ ಬೇರೆ ತರ, ತಾಮಸರ ದ್ವೇಷವೇ ಬೇರೆ ತರ, ರಾಜಸರ ದ್ವೇಷವೇ ಬೇರೆ ತರ. ದ್ವೇಷಕ್ಕೂ ಒಂದು ಸಭ್ಯತೆ ಇರ್ತದೆ. ಅದು ಅಸಭ್ಯವಾದ ವರ್ತನೆಯೇ ದ್ವೇಷ ಅಲ್ಲ.